ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಿರಂತರವಾಗಿ ಕಳೆದ ಅನೇಕ ದಿನಗಳಿಂದ ಮಳೆಯಾಗ್ತಾ ಇದೆ. ವಿಶೇಷವಾಗಿ ಒಂದು 2-3 ದಿನದಿಂದ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಈ ನಿರಂತರ ಮಳೆಗೆ ವಿಜಯಪುರ ಪತರ್ಗುಟ್ಟು ಹೋಗಿದೆ. 2 ದಿನಗಳಿಂದ ಬಿಟ್ಟು ಬಿಡದೆ ವರ್ಷಧಾರೆ ಆಗ್ತಾ ಇದೆ. ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಜಲಾವೃತ ಆಗಿದೆ. ಈ ವರುಣಾರ್ಭಟಕ್ಕೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಆಲಮೇಲ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನೀರು ಪಾಲಾಗಿದೆ. ಅಪಾರ ಪ್ರಮಾಣದಲ್ಲಿ ಕಬ್ಬು, ಹತ್ತಿ, ಹಣ್ಣಿನ ಬೆಳೆಯನ್ನು ಬೆಳೆದಿದ್ರು. ಅದೆಲ್ಲವೂ ಕೂಡ ನೀರು ಪಾಲು. ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಪರಿಶೀಲನೆಯನ್ನು ನಡೆಸಿಲ್ಲ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವರ ವಿರುದ್ಧವೂ ಕೂಡ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಆಗಮಿಸಿ ಬೆಳೆಗಳು ಹಾನಿಯಾಗಿದೆ, ಅದರ ಪರಿಶೀಲನೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇಸಾಡ್ಕೋತಲ್ಲ ಸುಮ್ಮ ಇಲ್ಲಿ ಹಯ್ಯದಂಗ ಹೊಲ್ದಾಗ ಹೋಗೋದಂಗ ಕಬ್ಬು ಖಲಾಸ್ ದ್ರಾಕ್ಷಿ ನಮ್ಮ ವಾಟ್ ಹೊಡೆದಿರ್ಬೇಕು ಅಂತಿಸೋದು. ಇಸಾಡ್ಕೋತಲ್ಲ ಸುಮ್ಮ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಿರಂತರವಾಗಿ ಕಳೆದ ಅನೇಕ ದಿನಗಳಿಂದ ಮಳೆಯಾಗ್ತಾ ಇದೆ. ವಿಶೇಷವಾಗಿ ಒಂದು 2-3 ದಿನದಿಂದ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಈ ನಿರಂತರ ಮಳೆಗೆ ವಿಜಯಪುರ ಪತರ್ಗುಟ್ಟು ಹೋಗಿದೆ. 2 ದಿನಗಳಿಂದ ಬಿಟ್ಟು ಬಿಡದೆ ವರ್ಷಧಾರೆ ಆಗ್ತಾ ಇದೆ. ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಜಲಾವೃತ ಆಗಿದೆ. ಈ ವರುಣಾರ್ಭಟಕ್ಕೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಆಲಮೇಲ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನೀರು ಪಾಲಾಗಿದೆ. ಅಪಾರ ಪ್ರಮಾಣದಲ್ಲಿ ಕಬ್ಬು, ಹತ್ತಿ, ಹಣ್ಣಿನ ಬೆಳೆಯನ್ನು ಬೆಳೆದಿದ್ರು. ಅದೆಲ್ಲವೂ ಕೂಡ ನೀರು ಪಾಲು. ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಪರಿಶೀಲನೆಯನ್ನು ನಡೆಸಿಲ್ಲ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವರ ವಿರುದ್ಧವೂ ಕೂಡ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಆಗಮಿಸಿ ಬೆಳೆಗಳು ಹಾನಿಯಾಗಿದೆ, ಅದರ ಪರಿಶೀಲನೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇಸಾಡ್ಕೋತಲ್ಲ ಸುಮ್ಮ ಇಲ್ಲಿ ಹಯ್ಯದಂಗ ಹೊಲ್ದಾಗ ಹೋಗೋದಂಗ ಕಬ್ಬು ಖಲಾಸ್ ದ್ರಾಕ್ಷಿ ನಮ್ಮ ವಾಟ್ ಹೊಡೆದಿರ್ಬೇಕು ಅಂತಿಸೋದು. ಇಸಾಡ್ಕೋತಲ್ಲ ಸುಮ್ಮ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಿರಂತರವಾಗಿ ಕಳೆದ ಅನೇಕ ದಿನಗಳಿಂದ ಮಳೆಯಾಗ್ತಾ ಇದೆ. ವಿಶೇಷವಾಗಿ ಒಂದು 2-3 ದಿನದಿಂದ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಈ ನಿರಂತರ ಮಳೆಗೆ ವಿಜಯಪುರ ಪತರ್ಗುಟ್ಟು ಹೋಗಿದೆ. 2 ದಿನಗಳಿಂದ ಬಿಟ್ಟು ಬಿಡದೆ ವರ್ಷಧಾರೆ ಆಗ್ತಾ ಇದೆ. ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಜಲಾವೃತ ಆಗಿದೆ. ಈ ವರುಣಾರ್ಭಟಕ್ಕೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಆಲಮೇಲ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನೀರು ಪಾಲಾಗಿದೆ.
ಅಪಾರ ಪ್ರಮಾಣದಲ್ಲಿ ಕಬ್ಬು, ಹತ್ತಿ, ಹಣ್ಣಿನ ಬೆಳೆಯನ್ನು ಬೆಳೆದಿದ್ರು. ಅದೆಲ್ಲವೂ ಕೂಡ ನೀರುಪಾಲು. ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಪರಿಶೀಲನೆಯನ್ನ ನಡೆಸಿಲ್ಲ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವರ ವಿರುದ್ಧವೂ ಕೂಡ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಆಗಮಿಸಿ ಬೆಳೆಗಳು ಹಾನಿಯಾಗಿದೆ, ಅದರ ಪರಿಶೀಲನೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಏ ಇಸಾಡ್ಕೋತ ಹೋದಲ್ಲ ಸುಮ್ಮ ನಾಳೆ ನೋಡಕ್ ಗೊತ್ತವು ಇಲ್ಲಿ ಹೈಯದ ಹಂಗ ಹೊಲ್ದಾಗ ಹೋಗೋದ ಹಂಗ ಕಬ್ಬು ಖಲಾಸ್ ದ್ರಾಕ್ಷಿ. ಏ ನಮ್ಮ ವಾಟ್ ಹೊಡೆದಿರ್ಬೇಕು ಅಂತಿಸೋದು. ಏ ಇಸಾಡ್ಕೋತ ಹೋದಲ್ಲ ಸುಮ್ಮ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಿರಂತರವಾಗಿ ಕಳೆದ ಅನೇಕ ದಿನಗಳಿಂದ ಮಳೆಯಾಗ್ತಾ ಇದೆ. ವಿಶೇಷವಾಗಿ ಒಂದು 2-3 ದಿನದಿಂದ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಈ ನಿರಂತರ ಮಳೆಗೆ ವಿಜಯಪುರ ಪತರ್ಗುಟ್ಟು ಹೋಗಿದೆ. 2 ದಿನಗಳಿಂದ ಬಿಟ್ಟು ಬಿಡದೆ ವರ್ಷಧಾರೆ ಆಗ್ತಾ ಇದೆ. ಅಪಾರ ಪ್ರಮಾಣದ ದ್ರಾಕ್ಷಿ ಬೆಳೆ ಜಲಾವೃತ ಆಗಿದೆ. ಈ ವರುಣಾರ್ಭಟಕ್ಕೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಆಲಮೇಲ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ನೀರು ಪಾಲಾಗಿದೆ. ಅಪಾರ ಪ್ರಮಾಣದಲ್ಲಿ ಕಬ್ಬು, ಹತ್ತಿ, ಹಣ್ಣಿನ ಬೆಳೆಯನ್ನು ಬೆಳೆದಿದ್ರು. ಅದೆಲ್ಲವೂ ಕೂಡ ನೀರುಪಾಲು. ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಪರಿಶೀಲನೆಯನ್ನ ನಡೆಸಿಲ್ಲ. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವರ ವಿರುದ್ಧವೂ ಕೂಡ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಆಗಮಿಸಿ ಬೆಳೆಗಳು ಹಾನಿಯಾಗಿದೆ, ಅದರ ಪರಿಶೀಲನೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಏ ಇಸಾಡ್ಕೋತ ಹೋದಲ್ಲ ಸುಮ್ಮ ನಾಳೆ ನೋಡಕ್ ಗೊತ್ತವು ಇಲ್ಲಿ ಹೈಯದ ಹಂಗ ಹೊಲ್ದಾಗ ಹೋಗೋದ ಹಂಗ ಕಬ್ಬು ಖಲಾಸ್ ದ್ರಾಕ್ಷಿ. ಏ ನಮ್ಮ ವಾಟ್ ಹೊಡೆದಿರ್ಬೇಕು ಅಂತಿಸೋದು. ದ್ರಾಕ್ಷಿ ಏ ಇಸಾಡ್ಕೋತ ಹೋದಲ್ಲ ಸುಮ್ಮ